ಇಲ್ಲಿ ಬರುವಂತ ಭಕ್ತರ ಬಗ್ಗೆ? ನಮ್ಗಿರೋ ಕಷ್ಟಗಳೆಲ್ಲ ಅವ್ರಿಗೂ ಕೂಡ ಎಲ್ಲ ಪರಿಹಾರ ಆಗ್ಲಿ, ಕಷ್ಟಗಳೆಲ್ಲ ಅವ್ರಿಗೂ ಕೂಡ ನಮ್ಗೆ ಪರಿಹಾರ ಆದಾಗೇನೆ ದೇವ್ರನ್ನ ನಂಬಿ ಪರಿಹಾರ ಆಗುತ್ತೆ. ಬನ್ನಿ, ಒಳ್ಳೆದಾಗುತ್ತೆ. ಧಾರವಾಡದಿಂದ ಬಂದ ಏನ್ ಸಮಸ್ಯೆ ಬಂದಿದೆ ಕ್ಷೇತ್ರಕ್ಕೆ? 40 ಶರಣಾರ್ಥಿ ವೀಕ್ಷಕರಿಗೆಲ್ಲರಿಗೂ ಕೂಡ ನನ್ನ ಕಾಳಿಪೇಟೆ ವೀಕ್ಷಕರಿಗೆ ಶರಣು ಶರಣಾರ್ಥಿ. ನೋಡಿ, ಮನುಷ್ಯ ಹುಟ್ಟಿದ ಮೇಲೆ ಸಾವು ಬರ ತನಕ ಪ್ರತಿಯೊಂದು ಸಮಸ್ಯೆಗಳ ನಡುವೆ ಒದ್ದಾಡೋದುಂಟು. ಇಲ್ಲಿ ಯಾವಾಗ್ಲೂ ಮೈಕೈ ನೋವು, ಜ್ವರ ಬರುವಂತದ್ದು, ಮೈ ಬಿಸಿ ಆಗುವಂಥದ್ದು, ಸೊಂಟೊಡೆತ ಬರತಕ್ಕಂಥದ್ದು, ಕಾಲುಗಳು ವಿಪರೀತವಾಗಿ ನೋವನ್ನ ಕಾಣುವಂಥದ್ದು, ಇದೆಲ್ಲ ಸಮಸ್ಯೆಗಳು ಉಂಟಾದಾಗ ಹಾಸ್ಪಿಟ್ಲ್ಗಳಿಗೆ ನಾವು ಹೋಗ್ತೀವಿ. ಹಾಸ್ಪಿಟ್ಲ್ಗಳಿಗೆ ನಾವು ಹೋದಾಗ ಅಲ್ಲಿ ಚಿಕಿತ್ಸೆಯನ್ನು ತಾಂತೀವಿ, ಇಂಜೆಕ್ಷನ್ ತಾಂತೀವಿ, ಮಾತ್ರೆ ತಗೊಂತೀವಿ. ಏನೇ ತಗೊಂಡ್ರು ಸಹ 2 ದಿವಸ ಚೆನ್ನಾಗಿರ್ತೀವಿ, ಇನ್ನು 3 ದಿವಸಕ್ಕೆ ಅದೇ ಮೈಕೈ ನೋವು, ಅದೇ ಸೊಂಟ ಹೊಡೆತ, ಅದೇ ಜ್ವರ, ಅದೇ ಈ ರೀತಿ ಕಾಣಕತ್ತದೆ. ಆಗ ದೇವಸ್ಥಾನಗಳನ್ನ, ಗುರು ಹಿರಿಯರನ್ನ ಭೇಟಿ ಮಾಡುವಂತದ್ದು. ಆ ಭೇಟಿ ಮಾಡಿದಾಗ ಏನಾಗುತ್ತೆ, ಎಲ್ಲೋ ನಿಮಗೆ ದಾಟ ಆಗಿದೆ ಅಥವಾ ನೆಗೆಟಿವ್ ಆಗಿದೆ ಅಥವಾ ಇನ್ನೇನೋ ನಿಮಗೆ ಸಮಸ್ಯೆ ಆಗಿದೆ, ಮತ್ತೆ ವಾಮಾಚಾರದ ಸಮಸ್ಯೆಗಳು ಕಾಡಿ ಶಾರೀರಿಕವಾಗಿ ತೊಂದರೆ ಆಗ್ತಾ ಇದೆ ಅನ್ನುವಂತ ವಿಚಾರಗಳು ಬಂದಾಗ ಈ ರೀತಿಯ ಸಮಸ್ಯೆಗಳು ಆಗ್ತವೆ. ದಾಟ ಆದಾಗ, ಯಾರು ನಮ್ಗೆ ಕೆಡುಕನ್ನ ಮಾಡಿದಾಗ, ಮೈಕೈ ನೋವು, ಹೊಟ್ಟೆ ನೋವು, ತಲೆಬಾದಿ, ಕೈಕಾಲು ಹೊಡೆತ, ಹೊಟ್ಟೆ ನೋವು, ತಲೆಬಾದಿ ಅಂತ ವಿಪರೀತ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಆ ಕ್ರಿಯೇಟ್ ಆದಾಗ ನಮ್ಮ ಕ್ಷೇತ್ರದಲ್ಲಿ ಇಂಥ ಸಮಸ್ಯೆಗಳಿಗೆ ಶರೀರ ಬಂಧ ವಿಮೋಚನ ಕ್ರಿಯೆ ಅಂತ ಹೇಳಿ ಮಾಡ್ತೇವೆ. ಆ ಶರೀರ ಬಂಧ ವಿಮೋಚನ ಕ್ರಿಯೆಯನ್ನ ಮಾಡಿದಾಗ ಅವರು ಯಾರು ಈ ಕ್ರಿಯೆಗೆ ಒಳಪಟ್ಟಿರ್ತಾರೆ ಅವರನ್ನೇ ನಾವು ಮಾತಾಡಿಸಿ ನಿಮ್ಗೆ ನಾವು ತೋರಿಸ್ತೇವೆ. ಯಾರ್ಯಾರು ಈ ಚಿಕಿತ್ಸೆ ನಮಗೆ ಸೊಂಟ ಹೊಡೆದಿತ್ತು ಸ್ವಾಮಿ, ಕ್ರಿಯೆ ಆಗಿದ್ದಾಗ ಆ ಸೊಂಟ ಹೊರಟೋಗ್ತದೆ, ಮೈಕೈ ನೋವು ಹೋಗುತ್ತೆ, ಮತ್ತೆ ವಾಮಾಚಾರಿಕ ಪ್ರಶ್ನೆಗಳು, ಆ ವಾಮಾಚಾರಿಕವಾದಂತಹ ಸಮಸ್ಯೆಗಳು ಆ ಗಂಟನೆ ಕ್ಲಿಯರ್ ಆಗಿ ಹೋಗ್ತಕ್ಕಂತ ಒಂದು ವಿಚಾರ ಇದಾಗಿರುತ್ತೆ. ಹಾಗಾಗಿ ಈ ಚಿಕಿತ್ಸೆಯನ್ನ ಯಾರ್ಯಾರಿಗೆ ಈ ರೀತಿಯಾದಂತಹ ಸಮಸ್ಯೆಗಳಿವೆ ಅವರು ಈ ಚಿಕಿತ್ಸೆಯನ್ನ ತಾಣದ ಮೂಲಕವಾಗಿ ಶರೀರ ಬಂಧ ವಿಮೋಚನ ಅಂತ, ಶರೀರದ ಕಟ್ಟು ನಿವಾರಣೆ ಅಂತ ಹೇಳಿ ಕರೀತೀವಿ. ಶರೀರಕ್ಕೆ ಕೊಡ್ತಕ್ಕಂಥದ್ದು, ಆ ಶರೀರಕ್ಕೆ ಕೊಟ್ಟಾಗ ಈ ರೀತಿ ಸಮಸ್ಯೆ ಪೂರ್ಣವಾಗಿ ನಿವಾರಣೆ ಆದಂಥದ್ದು ಸಾವಿರಾರು ಭಕ್ತರಿಂದ ಇದು ಉದಾಹರಣೆ ಸಹಿತವಾಗಿದೆ. ಹಾಗಾಗಿ ಈ ಚಿಕಿತ್ಸೆಯನ್ನ ಕೊಡುವಂತಹ ವಿಧಾನ ಈ ರೀತಿಯಾಗಿದೆ. ನಾನು ನೋಡಿ, ನಾಭಿಯ ಮೇಲೆ ಮಂತ್ರಿಸಿದಂತಹ, ನಾಭಿಯ ಮೇಲೆ ಅಂದ್ರೆ ಒಕ್ಕಳದ ಮೇಲೆ ಮಂತ್ರಿಸಿದಂತಹ ನಿಂಬೆ ಹಣ್ಣನ್ನ ಇರುವಂತದ್ದು ಇಟ್ಟು ಮಂತ್ರಾಕ್ಷತೆಯನ್ನ ಆ ಒಂದು ಶರೀರದ ಮೇಲೆ ಪ್ರೋಕ್ಷಣೆ ಮಾಡಿದ ಕ್ಷಣವಾಗಿ, ಪ್ರೋಕ್ಷಣೆ ಮಾಡಾದ್ಮೇಲೆ ಅವರಿಗೆ ಶಾರೀರಿಕ ಚಿಕಿತ್ಸೆ ಕೊಟ್ಟಾಗ ಪೂರ್ಣವಾಗಿ ವಾಸಿಯಾದ ಮತ್ತು ಅಮ್ಮನವರು ಮತ್ತೆ ಇವರನ್ನ ದಾಟುವಂಥದ್ದು, ದಾಟಿ ನಿವಾರಣೆ ಮಾಡುವಂಥದ್ದು ಬಹಳವಾದಂತಹ ಒಂದು ವಿಚಾರ ಆಗಿದೆ. ಅದೇ ಸಮಸ್ಯೆಗಳಿದೆ, ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ.